ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕು ಬಿಲವಾಡಿಕೆ ಗ್ರಾಮದಲ್ಲಿ ಕಳೆದ 30 ವರ್ಷದಿಂದ ತನ್ನ ಹೊಲದ ಪಕ್ಕದಲ್ಲಿ ಕಳೆದಿರುವ ಹಳ್ಳವನ್ನು ಹುಡುಕಿಕೊಡು ಎಂದು ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಲ್ಲಿಯ ತನಕ ಆ ಹಳ್ಳವನ್ನು ಹುಡುಕಲಿಲ್ಲ. ಬೇಸತ್ತು ಕಳೆದ 15 ಏಪ್ರಿಲ್ 15ರಂದು ಕಲಬುರಗಿ ಸಹಾಯಕ ಆಯುಕ್ತರ ಕಚೇರಿ ಎದುರುಗಡೆ ತನ್ನ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಧರಣಿ ಸತ್ಯಾಗ್ರಹ ಮಾಡಿದರು. ಅಲ್ಲಿ ಅಧಿಕಾರಿಗಳಿಗೆ ಇವರು ಕಣ್ಣಿಗೆ ಕಾಣಲಿಲ್ಲ. ತನ್ನ ಜಾನುವಾರುವನ್ನು ತೆಗೆದುಕೊಂಡು ಬಂದು ಸ್ವತಃ ಅಧಿಕಾರಿಗಳು ಗಮನಕ್ಕೆ ಇದ್ದರೂ ಕೂಡ ಯಾವುದೇ ಕ್ರಮ ಜರುಗಿಸದೆ ಅಮಾಯಕ ರೈತರನ್ನು ದಾರಿ ತಪ್ಪಿಸುವ ಕೆಲಸ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಕೂಡಲೇ ಎಚ್ಚೆತ್ತು ಬರುವ ಮಳೆಗಾಲದಲ್ಲಿ ಸದರಿ ಹಳ್ಳದ ದಾರಿ ಹುಡುಕಿಕೊಟ್ಟು ಹಳ್ಳದ ನೀರು ಮುಂದೆ ಸರಳವಾಗಿ ಹೋಗುವಂತೆ ಮಾಡಬೇಕು ಮತ್ತು ಹಳ್ಳದ ಹೂಳು ಎತ್ತಿ ಗಿಡಗಂಟಿಗಳು ಕಡಿದು ಹಳ್ಳದ ನೀರನ್ನು ಸರಳವಾಗಿ ಹೋಗುವಂತೆ ಮಾಡಬೇಕೆಂದು, ಹಳ್ಳದ ಊರು ಎತ್ತುವುದಕ್ಕೆ ಪೊಲೀಸ್ ರಕ್ಷಣೆ ಕೊಡಬೇಕೆಂದು, ನನ್ನ ಜಮೀನಿನಲ್ಲಿ ಹಳ್ಳದ ನೀರು ಬರದಂತೆ ಮಾಡಿ ನನಗೆ ವ್ಯವಸಾಯ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು, ಹಾಗೂ ಒಂದು ವೇಳೆ ವಿಳಂಬ ನೀತಿಯನ್ನು ಅನುಸರಿಸಿದರೆ ನಾನು ಪುನಃ ಸಹಾಯಕ ಆಯುಕ್ತರ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಗ್ರಾಮದ ರೈತರಾದ ಹಿರಗಣ್ಣ ತೇಜಿರಾವ್ ಪಾಟೀಲ್ ಆಗ್ರಹಿಸಿದರು. ಹಿರಗಣ್ಣ ತೇಜರಾವ್ ಪಾಟೀಲ್, ಸಾಕಿನ್ ಬಿಲ್ವಾಡಿಕೆ, ತಾಲೂಕಾ ಅಫಜಲ್ಪುರ್, ಹೋಬಳಿ ಅಫಜಲ್ಪುರ್, ಗುಲ್ಬರ್ಗ ಜಿಲ್ಲೆ. ನಮ್ದು ಏನದ 1994-95ರಿಂದ ಚಾಲು ಆಗ್ಯದ್ರಿ. ಅಲ್ಲಿ ಒಂದು 106 ಮಂದಿ ಸರ್ವೇರ್ ಬಂದಾರಿ, ಯಾರು ಉತ್ತರ ಕೊಟ್ಟಿಲ್ರಿ. DC ಅವರು 106 ಲೆಟರ್ ಬರ್ಸಿನ್ರಿ, AC ಅವ್ರಿಗೆ ಬರ್ಸಿನ್ರಿ. ಏನದ ಯಾರು ನಮ್ಮ ಫಾರ್ಮ್ 10 ಪ್ರಕಾರ ಅಳತೆ ಮಾಡಿ ಹಳ್ಳ ಹೋಗೋ ಜಾಗ ಯಾರು ತೋರಿಸಿಲ್ರಿ. ಏನದ ಈ ಸದ್ದ ಏನದ್ರಿ, ನಮ್ದು ಇಲ್ಲಿ ತನ ನಮ್ಮ ಒಂದು ಫಾರ್ಮ್ 10 ಇಲ್ಲಿ ತನ ಬರ್ತಾವ್ರಿ. ಹಿಂಗ್ರಿ ಈಗೆಲ್ಲ ಹೋದ ಸಹ ಅಳತೆವನ್ನ ಹಸರು ಮಾಡ್ಸಿನಿ. ಇಲ್ಲಿ ತನ ಕಲ್ಲು ಹಾಕಿರಿ, ಇಲ್ಲಿ ಹಳ್ಳ ಹೋಗೋ ಜಾಗ ಹಿಂಗದ ರೀ. ಇದು ತೋರ್ಸಂದ್ರೆ ಅದು ಒಟ್ಟೆ ಅವರು ಇನ್ಕ್ವೈರಿ ಮಾಡ್ತಾ ಇಲ್ರಿ. ಈಗ ಇದನ್ನ ನಾವು AC ಮಾಡೋರು ಬರ್ದೇವ್ರಿ. ಈ ಮ್ಯಾಪ್ನಾಗೂ ಅಲ್ಲಿ ನೀರು ಹೋಗೋ ಜಾಗ ತೋರಿಸಿಲ್ರಿ. ಈ ಹಳ್ಳ ಕಳುವಾಗ್ಯದ, ಹಳ್ಳ ಹೋಗಿ ಕೊಡ್ರಿ. ನಮ್ಮ ಹಳ್ಳ ಕಳುವಾಗ್ಯದ. ಈಗ ಹಳ್ಳ ಹೋಗೋ ಜಾಗ ಇಲ್ಲಿ ತೋರ್ಸಂಗಿಲ್ರಿ. ನಂಬರ್ದಾಗೂ ಆಕಾರ ಬಂದಾಗ್ರಿ, ಫುಟ್ ಖರಾಬ್ ಇಲ್ರಿ. 1 ಗುಂಟೆನು ಇಲ್ಲಿ ಬಿ ಫುಟ್ ಖರಾಬ್ ಇಲ್ರಿ. ಕೆಳಗೆ ಬಿಲ್ವಾಡಿ ಬೀದಾಗ ನೀರು ಹೋಗೋದ್ರಿ, ಇಲ್ಲಿ ಮಟ್ಟ ಮ್ಯಾಗನು ನೀರು ಹೋಗೋದ್ರಿ. ಈ ನಡಬಳಿಕೆ ಎಲ್ಲಿ ಹೋಯ್ತ್ರಿ? ಆ ಸಮಸ್ಯೆ ಭಾಳ ಕಾಳಗತ್ತದ್ರಿ. ನಾವು ಬೆಂಗಳೂರು ತನ ಲೋಕಾಯುಕ್ತ ಹೋಗಿದ್ದೇವ್ರಿ, ಎಲ್ಲಾ ಕಡೆ ಹೋಗಿದ್ದೇವ್ರಿ. ನಮ್ದು ಏನಾದ್ರು ನೀರು ಹೋಗೋ ಜಾಗ ಇದು ಮಾಡಿದ್ರ ನಾವು ನೆಮ್ಮದಿಯಿಂದ ನಮ್ಮ ಬೆಳಿಬಹುದು, ನಮ್ಮ ಸಹಕಾರ ಸಿಗುತ್ತೆ. ಯಾಕಂದ್ರೆ ಇದು ಹೂಳು ಎತ್ತ ಪರ್ಮಿಷನ್ ಕೊಡ್ಬೇಕು ಅವ್ರಿ, ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕ್ರಿ. ಇದು DC ಅವ್ರು ಆರ್ಡರ್ ಮಾಡ್ರಿ, AC ಅವ್ರಿ ಏನದ ಅದು ಏನದ ನಮ್ಗೆ ಇದು ಮಾಡಿ ಹಳ್ಳ ಎಷ್ಟು ಆಗಲ್ಲ ಹೋಗದ, ಅದಕ್ಕೇನದ ಸರ್ವೇರ್ ಬಂದು ಕಲ್ಲು ಹಾಕಿ ಇಷ್ಟ ಅಗಲದ ಈ ನೀರು ಹೋಗೋದ್ರಿಂದ ಹೂಳು ಎತ್ತದ ಬರೋದು ಪರ್ಮಿಷನ್ ಕೊಟ್ರೆ, ಪೊಲೀಸ್ ಕೊಟ್ರೆ ನಾವು ಗೌರ್ಮೆಂಟ್ಗೆ ಏನು ಅನುದಾನ ಕೇಳಂಗಿಲ್ಲ ಅವ್ರಿಗೆ. ನಾವು ಏಟೇ ನಾವು ಕಷ್ಟಪಟ್ಟು ನಾವು ದುಡಿಯೋ ರೈತರಿದ್ದೇವು. ನಾವು ಹೂಳು ಎತ್ತ ಹಾಕೊಂಡು ಕೈಸಿಂದ ನೀರು ಹೋಗೋ ದಾರಿ ಮಾಡ್ಕೋತೇವೆ ನಾವು. ಅಷ್ಟೇ ಕೈ ಮುಗಿದು ಬೆಳ್ಕೋದ ನಾವ್ರಿ. ನೋಡ್ರಿ, DD ಎಲ್ಲರ ಬಲ್ಲಿ ಹೋಗ್ಯದ್ರಿ. ಉಪನಿರ್ದೇಶಕ ಸನ್ನತ್ತಿ ಅಂತ ಹೇಳ್ರಿ, ಮಹೇಶ್ ಸನ್ನತ್ತ ಅವ್ರು ಹೇಳ್ಯಾರಿ. ಮಾಡ್ನತ್ತ ಅವ್ರು ಎಲ್ಲಾನ ರಿಕ್ವೆಸ್ಟ್ ಮಾಡಿ ಬೆಳ್ಕೊಂಡಿ. ನಮ್ಗೆ ಏನು ಇಲ್ರಿ ಸಾಹೇಬ್ರ, ನಮ್ಮ ಹಳ್ಳ ಕಳುವಾಗ್ಯದ. ಹಳ್ಳ ಹೋಗೋದು ಯಾರಿಗೆ ತೋರಿಸ್ರಿ? ನಮ್ಗೆ ಅಳತಿ ಪ್ರೀತಿ ಬೇಕಂದ್ರೆ ಹಳ್ಳ ಹೋಗೋದು ಎಲ್ಲಿ ಅದ? ಈಗಂತ ಮ್ಯಾಪ್ ಇಲ್ಲಿ ಬಂದು ನಿಂತದ, ಮುಂದೆ ಬಿಲ್ವಾಡಿ ಬೀದಾಗ ಅದ. ಅದು ಇಟ್ಟು ತೋರಿಸಿ ನಮ್ಮ ಹಳ್ಳ ಹೋಗೋದು, ಅದು ಇಟ್ಟೇ ಬೇಡ್ಕೋದ ನಾವ್ರಿ. ಈಗ ನಾವು 1994ರಿಂದ ಚಾಲು ಮಾಡಿದೇವ್ರಿ. 94ರಿಂದ 2026 ಅದ್ರಿ. ಅಲ್ಲಿ ಹೋಗಿ ಇಲ್ಲಿ ತನ ಬೆಂಗಳೂರು ತನ ರೀ. ಎಲ್ಲ DC ಆಫೀಸ, AC ಆಫೀಸ, ತಹಸೀಲ್ದಾರಿಗೆ ಒಂದು 1000 ಲೆಟರ್ ಬರ್ದೆ ನೋಡ್ರಿ. ನಮ್ಮ ಹಳ್ಳ ದಾರಿ ತೋರ್ಸೋದ ನಮ್ಗೆ ತೋರಿಸ್ರಿ. ಹಳ್ಳ ದಾರಿ ತೋರಿಸ್ಬಿಟ್ರೆ ನಮ್ಮ ಸಮಸ್ಯೆ ಬಗ್ಗೆ ಹರಿತದ್ರಿ. ಅತಿ ಹೇಳ್ಕೊತೇ ಬಂದೇನ್ರಿ. ಒಟ್ಟ ನಿರ್ಲಕ್ಷ್ಯ ಮಾಡ್ತಾರ್ರಿ. ಈಗಿದ್ದು ಏನದ ರೀ, ಸಂಜೀವ್ ಕುಮಾರ್ ದಾಸ್ ತಹಸೀಲ್ದಾರ್ ಒಟ್ಟ ಎನ್ಕ್ವೈರಿ ಮಾಡಲ್ರಿ. ಈಗ ಏನದ ಈ ಎಲ್ಲ ಇದು ಅದಾವಕ್ಕೆ ನೀನು ಏನು ADLR ನಮ್ಗೆ ಗೊತ್ತದ್ರಿ. ಈಗ DDLR ಹಾಕೇನ್ರಿ, ಅಪೀಲ್ ಹಾಕೇನ್ರಿ. ಅಪೀಲ್ ಬೇಕಾರೆ ಅವ್ರಿಗೆ ಹೇಳಿನ ರೀ, ನಮ್ದು ಫಾರ್ಮ್ 10 ಬೇಕಾದ್ರೆ ಹದಬಸ್ತ ಮಾಡಿ ಹಳ್ಳ ಹೋಗೋ ದಾರಿ ತೋರ್ಸತ್ ಹೇಳಿ. ಈಗ ಅದೇನಿಲ್ಲ, ನಮ್ಗೆ ಬರಲ್ಲ ನಿಮಗೆ ಬರಲ್ಲ ತಂದ್ರಿ ಅಂದ್ರೆ ಇದು ಯಾರೇ ಬರ್ತದ ಬರ್ದು ಕೊಡ್ರಿ. ನಮ್ ಬರ್ದನ ಕೊಡಲ್ಲ ಅಂದ್ರಿ ಅವ್ರು. ಬರ್ದು ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಮತ್ತೆ ಬೇಕಲ್ಲ ಇದಕ್ಕೆ ನ್ಯಾಯ ಬೇಕಲ್ರಿ. ಇದಕ್ಕೆ ನಿನ್ ಗುರ್ತಿ ಅದಲ್ಲ ತಂದ್ರು. DC ಬರ್ತದಕ್ಕೆ AC ಬರ್ತದಕ್ಕೆ ತಹಸೀಲ್ದಾರ್ ಬರ್ತದೆ. ಈ 3 ಮಂದಿ ಒಬ್ಬರು ಮಾಡೋ ಕೆಲಸ ಅದ. ಹಂಗತ್ತೆ ಬರ್ದು ಕೊಡ್ರಿ. ನಾ ಒಟ್ಟೆ ಬರ್ದು ಕೊಡ್ಲ ಅಂದ್ರೆ ನಾನು ಹಳ್ಳ ಕಳುವಾಗ್ಯದ ಹುಡುಕ್ಬಿಡ್ರಿ. ನಾ ಹಳ್ಳ ಕಳುವಾಗ್ಯದ. ಈಗ ಮ್ಯಾಪ್ ಮೇಲೆ ತೋರ್ಸಲ್ಲ. ಮ್ಯಾಪ್ನಾಗ ಇಲ್ಲ ಅಂದ್ರೆ ಕಳುವೇ ಅಲ್ರಿ. ಇಲ್ಲಿ ಬಂದ ಇಲ್ಲಿ ನೀರು ಬಂದಾಗಿದೆ ಅಂದ್ರೆ
ಮುಂದೆ ಹೋಗೋದ್ ಮುಂದೆ ತೆಳಗ್ ಅದರಿ ಬಿಲ್ವಾಡ್ ಬೀದಾಗ ಅದರಿ ಈ ಕಡೆ ಮ್ಯಾಗ ಅದರಿ ನಮ್ಮ ಹೊಲ ಮಗಲಾಗ ಎಲ್ಲಿ ಕಳುವ ಐತ್ರಿ ಈ ಬೇಕಲ್ಲ ನೀರ್ ಹೋಗೋ ದಾರಿ ನಮ್ಮ ಹೊಲ್ದಾಗ ಅದ ಇಲ್ಲದ ಅದು ಬೇಕಲ್ಲ ಅದು ನಮ್ಮ ಆಲ್ರೆಡಿ 27 ಎಕರೆ 24 ನಮ್ಮ ಬಳಿ ಫೋಟ್ ಖರಾಬ್ ಇಲ್ರಿ ಎಷ್ಟ್ ದಿನ ಸ್ಟ್ರೈಕ್ ಮಾಡ್ರಿ ನೀವು ಮೊನ್ನೆ ನಾವು ಟೈಪ್ 1 ವಾರ ಮಾಡಿದೇವ್ ನೋಡ್ರಿ ಅವಾಗ ಏನಾದ್ರು ಎಸ್ ಮೇಡಮ್ ಅವರು ಎಸಿ ಮೇಡಮ್ ನನ್ ಕೆಲಸ ಅದ ನಾನ್ ಮಾಡ್ತೀನಿ ಅಂತ ಹೇಳ್ತಾರ ಅವ್ರು ಅಂದ್ರೆ ನಾವು ಆಶ್ವಾಸನೆ ಕೊಟ್ರೆ ಮೇಡಮ್ ತಿಳಿಸೋದು ಇದು ನನ್ನ ಕೆಲಸನೇ ಅದ ಡಿ ಸಿ ಅವ್ರು ಬರ್ದಾರೆ ನಾನೇ ಮಾಡ್ತೀನಿ ಒಂದ್ 4 ದಿನ ರಿಕ್ವೆಸ್ಟ್ ಕೊಡು 4 ದಿನ 7 ದಿನ ಕೊಡ್ತೀನಿ ಈಗ ಮತ್ತೆ ಈಗ ಒಂದು 21ನೇ ತಾರೀಕು ಎಬ್ಸ್ಯಾರಿ ಇವತ್ತು 8 ಮತ್ತೆ ತಾರೀಕು ರೀ ಇವತ್ತು ಮತ್ತೆ 8 15 ದಿವಸ ಆಯ್ತು ಒಂದ್ 8 ಸಲ ಹೋಗಿ ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಖರ್ಚು ಅದರಿ ದಿನ ಗುಲ್ಬರ್ಗ ಹೋಗ್ಬಂದ್ರೆ ಒಟ್ಟು ಮೇಡಮ್ ಬಂದಿಲ್ಲ ಅಂತ ಹೇಳ್ತಾರೆ ಈಗ ಮುಂದೆ ಏನ್ ಮಾಡ್ತೀರಿ ನೀವು ಮುಂದೆ ಈ 8 ದಿನದಾಗ ಅವಕಾಶ 8 ದಿನದಾಗ ಅವ್ರು ಏನಾದ್ರು ನಮ್ ಕೆಲಸ ಮಾಡ್ಕೊಟ್ರ ಒಳ್ಳೇದಿಲ್ಲ ಮತ್ತೆ ನಾನು ಬರ್ದೇನ್ರಿ ಈಗೇನಾರಿ ಮತ್ತೆ ನಾನು ಉಪವಾಸ ಸತ್ಯ ಕುಂದಿರ್ತೀನಿ ಅಲ್ಲಿ ನಮ್ ಜಾನುವಾರು ತಗೊಂಡ್ ಬಂದು ಕೂತ್ ಬಿಡ್ತೇನ್ರಿ ಆ ಜಾನುವಾರಕ್ಕೂ ಅವರೇ ನೋಡ್ಬೇಕ್ರಿ ನಾವ್ರಿ ಉಪವಾಸ ಸತ್ಯಾಗ ಕುಂತ ಯಾಕ ಮೂಕ್ ಪ್ರಾಣಿ ಇರ್ತದ ಅದು ಮೊನ್ನೆ ಅದು 7 ದಿನ ಆದಾಗ ಬರೀ ಒಂದ್ 10 ಕಿಲೋ ಇದು ತಗೊಂಬಂದು ಅವಕ್ಕ ನುಚ್ಚಿ ಇಟ್ಟಿನ್ರಿ ಅದು ಬಾಳ ಬಯಸ ಬೀಗರ್ ತಗೊಂಡ್ ಹೋದ್ರಿ ಇದು ಆಕಳ ಸಾಯ್ದ ಅಂತ ಹೇಳ್ರಿ ಅದು ಆಕಳ ಹೋದ್ ಮರ್ದಿನ ನಮ್ಗೆ ಎಬ್ಬಿಸಿ ಬಿಟ್ಟಾರಿ ಏನದ ಈ ಸದ್ಯ ನಾವು ಈ 8 ದಿನದಾಗ ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರಿ ನಾ ಮತ್ತೆ ಪುನಃ ಸತ್ಯಾಗ್ರಹ ಆರಂಭ ಮಾಡ್ತೀನಿ ನಿಮ್ಮ ಹೆಸರು ನಮ್ಮ ಹೆಸರು ಹಿರಗಣ್ಣ ತೇಜವ ಪಾಟೀಲ್ ರೀ ಯಾವ್ರು ಸಾಕಿನ್ ಬಿಲ್ವಾಡ್ಕೇರಿ ತಾಲೂಕಾ ಅಫ್ಜಲ್ಪುರ್ ಹೋಬಳಿ ಅಫ್ಜಲ್ಪುರ್ ಜಿಲ್ಲೆ ಗುಲ್ಬರ್ಗ